ಮಾರ್ಕೆಟ್ ಇದರಲ್ಲಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು. 22ರಿಂದ 23 ರೂಪಾಯಿ ಒಂದು ಕೆಜಿ ಕೊಡೋದು ಹೇಳಿ. ಇದಕ್ಕೆ ಮೊದಲೇನಾಯಿತು, ಅಕ್ಕಿ ಇವ್ರ ಹತ್ರ ಸಾಕಷ್ಟಿತ್ತು. ನಾವು ಸರ್ಕಾರ ಬಂದಾಗ ಕೇಂದ್ರ ಸರ್ಕಾರ 5 ಕೆಜಿ ಕೊಡ್ತಾ ಇತ್ತು. ಜೊತೆಗೆ ನಾವು ಆಶ್ವಾಸನೆ ಕೊಟ್ಟಿದ್ವಿ, ನಮ್ಮ ಸರ್ಕಾರ ಇನ್ನು 5 ಕೆಜಿ ಕೊಡಬೇಕನ್ನೋ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ನಾವು ಅರ್ಜಿ ಬರೆದು ಸುಮಾರು 2 ತಿಂಗಳು 3 ತಿಂಗಳು ಕಾದ್ವಿ. ಅಕ್ಕಿ ಸ್ಟಾಕ್ ಇದ್ರೂ ಕೂಡ ಇವರು ಅಕ್ಕಿ ಕೊಡಲಿಲ್ಲ. ಅಕ್ಕಿ ಸ್ಟಾಕ್ ಇತ್ತು. ಅದಾದ್ಮೇಲೆ ಏನು ಮಾಡಿದ್ರು, ಆ ಸ್ಟಾಕ್ ಮಾರಕ್ಕಾಗದೇ ಇರುವಂಥ ಕಾಲದಲ್ಲಿ 17/1/25ರಲ್ಲಿ ಮತ್ತೆ ನಿಮ್ಗೆ ಅಕ್ಕಿ ಕೊಡ್ತೀವಿ ಅಂತೇಳಿ ಹೇಳಿದ್ರು. ತಿಂಗಳು ಮಧ್ಯದಲ್ಲಿ ಅವರು ಹೇಳಿದಂಥ ಸಂದರ್ಭದಲ್ಲಿ ಅಷ್ಟರವರೆಗೂ ಏನು ಮಾಡಿದ್ವಿ, ಯಾವಾಗ ಕೇಂದ್ರ ಸರ್ಕಾರ ಕೊಡೋಕ್ಕಾಗಿಲ್ಲ DBT ಮುಖಾಂತರ ಒಬ್ಬ ವ್ಯಕ್ತಿಗೆ 170ರಂತೆ ಪ್ರತಿ ತಿಂಗಳು 2023 ಜುಲೈಯಿಂದ 2024-25 ನಾವು ಕೊಡ್ತಾ ಬಂದ್ವಿ. DBT ಜನವರಿ 25-17ರಲ್ಲಿ ಒಂದು ಪತ್ರವನ್ನು ಬರೆದು ಇಲ್ಲ ನಾವು ಅಕ್ಕಿ ಕೊಡ್ತೀವಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಹೇಳಿದ ಆದೇಶನ ಪಾಲನೆ ಮಾಡಬೇಕು ಅಂತೇಳಿ ಆ ಜನವರಿ ತಿಂಗಳಲ್ಲಿ ನಾವು ಅವರಿಗೆ ಪತ್ರ ವ್ಯವಹಾರ ಮಾಡಿ ರೇಟ್ ಏನು ಫಿಕ್ಸ್ ಮಾಡ್ತೀವಿ, ಟ್ರಾನ್ಸ್ಪೋರ್ಟೇಷನ್ ಚಾರ್ಜು ಇವೆಲ್ಲ ವ್ಯವಹಾರಗಳು ಮಾಡಬೇಕಾದ್ರೆ ಫೆಬ್ರವರಿ ಬಂತು. ಅಕ್ಕಿ ಕೊಡೋದಕ್ಕೆ ದುಡ್ಡು ಡಿಪಾಸಿಟ್ ಮಾಡಿದ್ವಿ. ಅವರು ಅಕ್ಕಿ ಕೊಡೋದು ಸ್ವಲ್ಪ ತಡ ಆಯಿತು. ಇದು ಟ್ರಾನ್ಸಿಟ್ ಪೀರಿಯಡ್ ಏನು ಜನವರಿ ಇತ್ತು, ಅದರಲ್ಲಿ ಅವರ ಆದೇಶದ ಮಾರಿಗೆ ನಾವು ಏನು ಕೊಡಬೇಕಂತ ಅಕ್ಕಿಯನ್ನು ಶುರು ಮಾಡಿದ್ವಿ. ಮತ್ತೆ 2 ತಿಂಗಳದು ಒಂದೇ ಸಾರಿ ಕೊಡಬೇಕಾಯ್ತು ಅಂತ 15 ಕೆಜಿ ಕೊಡುವಂಥ ಸಂದರ್ಭ ಮಾರ್ಚಿಯಲ್ಲಿ ಬಂತು. ಆದ್ದರಿಂದ ನಮ್ಮ ಕಡೆಯಿಂದ ಏನು ವ್ಯತ್ಯಾಸ ಆಗಿಲ್ಲ. ಅವರು ಕೊಟ್ಟಂಥ ಆದೇಶನ ಪಾಲನೆ ಮಾಡಿ ನಾವು ಅಕ್ಕಿಯನ್ನು ಕೊಡುವಂಥ ಕೆಲಸ ಮಾಡಿದೆ. ಮಾನ್ಯ ಅಧ್ಯಕ್ಷರೇ, ನನ್ನ ಕಡೆ 9 ಜಿಲ್ಲೆಗಳ ರಿಪೋರ್ಟ್ ಇದೆ. ಅವರು DDಗಳು ಕಳಿಸಿರ್ತಕ್ಕಂಥ ರಿಪೋರ್ಟ್ 9 ಜಿಲ್ಲೆದಿದೆ. ಅದರಲ್ಲಿ ಮಾನ್ಯ ಸಚಿವರಿಗೆ ಹೇಳಿದರು, ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಜನವರಿ 2020ರ ಮಾಯಲ್ಲಿ ಫಲಾನುಭವಿಗಳಿಗೆ ಹಣದ ಬದಲಾಗಿ 5 ಕೆಜಿ ಅಕ್ಕಿ ಕೊಡಲು ಸರ್ಕಾರ ತೀರ್ಮಾನಿಸಿತು. ಮುಂದೆ ಫೆಬ್ರವರಿ 2025ರ ಮಾಯಿಂದ ಫಲಾನುಭವಿಗಳಿಗೆ ಅಕ್ಕಿ ಕೊಡಲು ಪ್ರಾರಂಭಿಸಲಾಗಿದೆ. ಅಂದರೆ 2025 ಫೆಬ್ರವರಿಯಿಂದ ಅಕ್ಕಿಯನ್ನು ಕೊಡುವಂಥ ಪ್ರಾರಂಭ ಮಾಡಿದ್ದಾರೆ. ನಾನು ಅದನ್ನು ಕೇಳಿಲ್ಲ, ಫೆಬ್ರವರಿಯಿಂದ ಅಕ್ಕಿ ಕೊಟ್ಟೋದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಆದರೆ ಉಳಿದಿರ್ತಕ್ಕಂಥ ಜನವರಿ ತಿಂಗಳದ್ದು ಹಣನೂ ಇಲ್ಲ, ಅಕ್ಕಿನೂ ಇಲ್ಲ. ಕೇಂದ್ರ ಸರ್ಕಾರದ 5 ಕೆಜಿ ಅಕ್ಕಿ ಬಂದಿದೆ ಜನವರಿಗೆ, ಆದರೆ ರಾಜ್ಯ ಸರ್ಕಾರದ್ದು 5 ಕೆಜಿ ಅಕ್ಕಿನೂ ಇಲ್ಲ, ಹಣನೂ ಇಲ್ಲ. ಹಾಗಾದ್ರೆ ಸುಮಾರು 657 ಕೋಟಿ ರೂಪಾಯಿ ಏನಾಯ್ತು? ಸರ್ಕಾರದ ಕಡೆ ಉಳಿತಾ? ಅದ್ರ ಬಗ್ಗೆ ಸ್ಪಷ್ಟೀಕರಣ ಬೇಕಲ್ಲ, ಏನಂತಂದೇಳಿ. 1,27,00,000 657 ಕೋಟಿ ರೂಪಾಯಿ ಆಗತ್ತಿದೆ.